ಇನ್ನು ನಿನ್ನೆನೂ ಕೂಡ ನಾನು ಇದ್ರ ಬಗ್ಗೆ ಮಾತಾಡಿದ್ದೆ. ಮೆಕ್ಸಿಕೋವನ್ನು ಮೀರಿಸುವಷ್ಟರ ಮಟ್ಟಿಗೆ ಡ್ರಗ್ಸ್ ಜಾಸ್ತಿ ಆಗಿದೆ ಕರ್ನಾಟಕದಲ್ಲಿ, ಅದರಲ್ಲೂ ಬೆಂಗಳೂರಿನಲ್ಲಿ. ಉಡ್ತಾ ಪಂಜಾಬಿನ ಕತೆ ಹೇಳ್ತಿದ್ವಲ್ಲ ನಾವು, ಉಡ್ತಾ ಬೆಂಗಳೂರು ಆಗ್ತಾಯಿದೆ, ಉಡ್ತಾ ಕರ್ನಾಟಕ ಆಗ್ತಾಯಿದೆ. ಏನು ಮಾಡ್ತಾಯಿದೆ ವ್ಯವಸ್ಥೆ? ದೇಶ ಹಾಳಾಗಬೇಕು ಅಂತಂದರೆ ಏನು ಮಾಡೋದು ಬೇಡ, ದೇಶದ ಯುವಕರನ್ನು ಹಾದಿ ತಪ್ಪಿಸ್ಬಿಟ್ರೆ ಸಾಕು. ದೇಶದ ಯುವಕರನ್ನು ಹಾದಿ ತಪ್ಪಿಸೋದು ಹೆಂಗೆ? ಅವ್ರಿಗಿನ್ನೇನು ಮಾಡೋದು ಬೇಡ, ಡ್ರಗ್ಸಿನ ರುಚಿ ಹತ್ತಿಸ್ಬಿಟ್ರೆ ಮುಗಿದೋಯ್ತು. ಅದು ಕೇವಲ ಒನ್ ವೇ ಮಾತ್ರ, ಟೂ ವೇ ಇಲ್ಲವೇ ಇಲ್ಲ. ಹೋಗೋದು ಮಾತ್ರ ಗೊತ್ತು ನಿಮಗೆ, ವಾಪಸ್ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಈ ಎಚ್ಚರಿಕೆ ನಮಗೆ ಯಾವಾಗಲೂ ಕೂಡ ಇರಬೇಕು. ಬೆಂಗಳೂರಿನಲ್ಲಿ ಎಲ್ಲಿ ನೋಡಿದ್ರಲ್ಲಿ ಡ್ರಗ್ಸ್, ಎಲ್ಲಿ ನೋಡಿದ್ರಲ್ಲಿ ಡ್ರಗ್ಸ್ ಬೆಂಗಳೂರಿನಲ್ಲಿ. ಹೇಳೋರಿಲ್ಲ ಕೇಳೋರಿಲ್ಲ. ಈ ಸಾರಿ ಅಂತೂ ಬಿಡಿ, ದಾಖಲೆ ಪ್ರಮಾಣದಲ್ಲಿ ವಶಪಡಿಸಿಕೊಳ್ಳಲಾಗಿದೆ. ದಾಖಲೆ ಪ್ರಮಾಣದಲ್ಲಿ ಕಳೆದ ವರ್ಷ 90 ಕೋಟಿ ಮೌಲ್ಯದ ಡ್ರಗ್ಸ್ ಸೀಸ್ ಆಗಿತ್ತು. ಈಗ 120 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳನ್ನು ಸೀಸ್ ಮಾಡಲಾಗಿದೆ. ಏನಾಗ್ತಾ ಇದೆ ಬೆಂಗಳೂರಿನಲ್ಲಿ? ಇದು ಕೇವಲ ಗೊತ್ತಿರುವಂಥದ್ದು ಮಾತ್ರ, ಹೊರಗಡೆ ಬಂದಿರೋದು ಮಾತ್ರ ಇದು. ಇನ್ನದೆಷ್ಟು ಕೇಸ್ಗಳು ಹಂಗೆ ಮರೆಯಾಗ್ಬಿಡ್ತಾವೋ. ಬನ್ನಿ, ನಮ್ಮ ಕ್ರೈಮ್ ಹೆಡ್ ಕಿರಣ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಬೆಂಗಳೂರಲ್ಲಿ ಏನು ನಡೀತಾ ಇದೆ? ಎಲ್ಲಿ ನೋಡಿದ್ರಲ್ಲಿ ಮಾದಕ ವಸ್ತುಗಳು, ಎಲ್ಲಿ ನೋಡಿದ್ರಲ್ಲಿ ಏನು ಅಂದರೆ ಡ್ರಗ್ಸ್ ಮಾರಾಟ, ಏನು ನಡೀತಾ ಇದೆ ಬೆಂಗಳೂರಿನಲ್ಲಿ? ಬೆಂಗಳೂರು ಏನಾದರೂ ಉಡ್ತಾ ಪಂಜಾಬ್ ಆಗ್ತಾ ಇದೆ, ಏನು ಕತೆ? ಖಂಡಿತ ರಂಗನಾಥ್, ಮುಖ್ಯವಾಗಿ ಬೆಂಗಳೂರು ನಗರ ಇತಿಹಾಸದಲ್ಲಿ, ಬೆಂಗಳೂರು ಪೊಲೀಸರ ಇತಿಹಾಸದಲ್ಲೇ ಸೀಸ್ ಆಗದಿದ್ದಂಥದ್ದು ಈ ವರ್ಷ ಸೀಸ್ ಮಾಡಿದ್ದಾರೆ. ಇನ್ನೂ 20 ದಿನ ಇದೆ. ಹೀಗಾಗಿ ಈಗ ಸಂಬಂಧಪಟ್ಟಂತೆ ಇಲ್ಲಿವರೆಗೂ 120 ಕೋಟಿ ಮೌಲ್ಯದ ಒಂದು ಡ್ರಗ್ಸ್ ಸಿಕ್ಕಿದೆ. ಅದು ಕೂಡ ನೀವು ಈಗಾಗಲೇ ಹೇಳಿದಂಗೆ ಸೀಸ್ ಆಗಿರುವಂಥದ್ದು. ಸೀಸ್ ಆಗದೇ ಇದ್ದು ಇನ್ನೂ ಕೂಡ 3-4 ಪಟ್ಟು ಇರ್ಬೋದು. ಅಂದರೆ ಬೆಂಗಳೂರಿಗೆ ಎಷ್ಟು ಡ್ರಗ್ಸ್ ಬರುತ್ತೆ ಅಂದರೆ, ಒಂದು ಮೂಲದ ಪ್ರಕಾರ ಸುಮಾರು 500ರಿಂದ 600 ಕೋಟಿ ಡ್ರಗ್ಸು ಬೆಂಗಳೂರು ಸಿಟಿಗೆ, ಅದರಲ್ಲೂ ವಿಶೇಷವಾಗಿ ಈ ಒಂದು ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಅನ್ನೋ ಕಾರಣಕ್ಕೋಸ್ಕರ ಸಾಕಷ್ಟು ಇಲ್ಲಿಗೆ ಬರ್ತಾ ಇದೆ. 500ರಿಂದ 600 ಕೋಟಿ ಮೌಲ್ಯದ ಒಂದು ಡ್ರಗ್ಸು ಬೆಂಗಳೂರಿನಲ್ಲಿ ಕನ್ಸ್ಯೂಮ್. ಅಂದರೆ ಬೇರೆ ಎಲ್ಲ ಸಿಟಿಗಳಿಗಿಂತ ಇಲ್ಲಿ ಬೆಂಗಳೂರಿನಲ್ಲಿ ಕನ್ಸ್ಯೂಮರ್ಸ್ ಜಾಸ್ತಿ ಆಗ್ತಾ ಇರುವಂಥದ್ದು. ಅದರಲ್ಲಿ ಮುಖ್ಯವಾಗಿ ಸಾಫ್ಟ್ವೇರ್, IT ಟೆಕ್ಕೀಸ್ ಇರ್ಬೋದು, ಸ್ಟೂಡೆಂಟ್ಸ್ಗಳಿರ್ಬೋದು, ಯುವಕರಿರ್ಬೋದು, ಪಾರ್ಟಿ ಮಾಡೋಕ್ಕಿರ್ಬೋದು, ಈ ಒಂದು ಪ್ರದೇಶದಲ್ಲಿ ಹೆಚ್ಚು ಡಿಮ್ಯಾಂಡ್ ಇರೋದ್ರಿಂದ ಸಾಕಷ್ಟು ಇಲ್ಲಿಗೆ ಡ್ರಗ್ಸ್ ಬರ್ತಾ ಇದೆ. ಅದು ನಮ್ಮ ಇಂಡಿಯಾದಿಂದ ಬೇರೆ ಜಾರ್ಖಂಡ್, ಒರಿಸ್ಸಾದಿಂದ ಗಾಂಜಾಗಳು ಬರ್ತಾ ಇದ್ರೆ, ಇನ್ನು ಬೇರೆ ದೇಶದಿಂದ ಥೈಲ್ಯಾಂಡ್ ಇರ್ಬೋದು, ಈ ಕಡೆ ಆಫ್ರಿಕನ್ ಕಂಟ್ರೀಸ್ ಇರ್ಬೋದು, ಅಥವಾ ಬೇರೆ ದೇಶಗಳಿಂದ ಕೊಕೇನ್ ಇರ್ಬೋದು, ಅಫೀಮ್ ಇರ್ಬೋದು, ಇವೆಲ್ಲವೂ ಕೂಡ ಇಲ್ಲಿಗೆ, ಮತ್ತು ಹೈಡ್ರೋ ಗಾಂಜಾ ಇವೆಲ್ಲವೂ ಕೂಡ ಬರ್ತಾ ಇದೆ. ಕೆಲವೊಂದು ಪ್ರದೇಶ, ಎಸ್ಪೆಷಲಿ ಜಾರ್ಖಂಡ್, ಒರಿಸ್ಸಾ, ಇದೆಲ್ಲವೂ ಕೂಡ ಗಾಂಜಾ ಬೆಳೆಯೋಕ್ಕೆ ಕೆಲವೊಂದು ಪರ್ಮಿಷನ್ ಇದೆ, ಅಂದರೆ ಮೆಡಿಸನ್ಗಾಗಿ. ಆದರೆ ಇಲ್ಲಿಗಲ್ ಆಗಿ ಬಸ್ಸಲ್ಲಿರ್ಬೋದು, ಟ್ರೈನಲ್ಲಿರ್ಬೋದು, ಬೇರೆ ವೆಹಿಕಲ್ಸ್ಗಳಲ್ಲಿ ನೇರವಾಗಿ ಇಲ್ಲಿ ಗಾಂಜಾ ಬರ್ತಾ. ಅಂದರೆ ಇಲ್ಲಿಗೆ ಇಷ್ಟೊಂದು ಬರ್ತಾ ಇದೆ ಅಂದರೆ ಎಷ್ಟು ಜನ ಕನ್ಸ್ಯೂಮರ್ಸ್ ಇರ್ಬೋದು ಅನ್ನೋದು. ಈಗಾಗಲೇ ಸ್ಪೆಷಲ್ ಡ್ರೈವ್ ಮಾಡ್ಕೊಂಡು ಬೆಂಗಳೂರು ಸಿಟಿ ಪೊಲೀಸರು ಸಾಕಷ್ಟು ರೈಡ್ಗಳನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ CCBಯ ನಾರ್ಕೋಟಿಕ್ಸ್ ವಿಭಾಗ ಏನಿದೆ ಅದಕ್ಕೆ ಸಾಕಷ್ಟು ಎಫರ್ಟನ್ನು ಹಾಕ್ತಾ ಇದ್ದಾರೆ. ಹಿಡಿಯುವಂಥದ್ದು, ಸ್ಪೆಷಲ್ ಡ್ರೈವ್ ಮಾಡೋವಂಥದ್ದು, ಜೊತೆಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದು, ಜೊತೆಗೆ ಇದೆಲ್ಲವೂ ಕೂಡ. ಆದರೂ ಕೂಡ ಇದು ವರ್ಷದಿಂದ ವರ್ಷಕ್ಕೆ ಜಾಸ್ತಿನೇ ಆಗ್ತಾ ಇದೆ. ಕಳೆದ ವರ್ಷ 90 ಕೋಟಿ ಸೀಸ್ ಮಾಡಿದರೆ, ಈ ವರ್ಷ ಇನ್ನೂ ಮುಗ್ದಿಲ್ಲ, ಆಗಲೇ 120 ಕೋಟಿ ಡ್ರಗ್ಸನ್ನು, ಅದು MDMA ಇರ್ಬೋದು, ಸಿಂಥೆಟಿಕ್ ಡ್ರಗ್ಸ್ ಇರ್ಬೋದು, ಜೊತೆಗೆ ಗಾಂಜಾ, ಹೈಡ್ರೋ ಗಾಂಜಾ ಇವೆಲ್ಲವೂ ಕೂಡ ಕೊಕೇನ್ ಇಲ್ಲಿದೆ. ಅದರಲ್ಲಿ ಇನ್ನೂ ಒಂದು ವಿಶೇಷ ಅಂತಂದರೆ, ಇಲ್ಲಿ ಸ್ಟೂಡೆಂಟ್ ವೀಸಾದಲ್ಲಿ ಬರುವಂಥ ಆಫ್ರಿಕನ್ ಕಂಟ್ರೀಸ್ ಏನು ಸ್ಟೂಡೆಂಟ್ಸ್ಗಳು, ಇವರು ವೀಸಾ ಮುಗಿದ್ರು ಎಕ್ಸ್ಪೈರ್ ಆದರೂ ಕೂಡ ಹೋಗೋದಿಲ್ಲ. ಇಲ್ಲೇ ಒಂದು ಮನೆ ಮಾಡ್ಕೊಂಡು ಅವ್ರ ಬಿಸ್ನೆಸ್ಸನ್ನೇ ಮಾಡ್ಕೊಬಿಟ್ಟಿದ್ದಾರೆ. ಅವ್ರ ಪ್ರೊಫೆಷನನ್ನು ಡ್ರಗ್ಸ್ ಪ್ಲೆಡ್ಲರ್ಸ್ ಆಗಿ ಒಂದು ಕನ್ವರ್ಟ್ ಆಗಿ ಇಲ್ಲಿ ಮಾಡ್ತಾ ಇರೋದಂತ. ಅದರಲ್ಲೂ ಭಯ ಆಗುವಂಥದ್ದು ವಿಚಾರ ಅಂತಂದರೆ, ಕಾಲೇಜ್ ಸ್ಟೂಡೆಂಟ್ಸ್ ಹೆಚ್ಚಿನ ಒಂದು ಡಿಮ್ಯಾಂಡ್ ಇದೆ, ಅಲ್ಲಿ ಕನ್ಸ್ಯೂಮ್ ಮಾಡ್ತಾ ಇರುವಂಥದ್ದು ಈಗ ಒಂದು ರಿಪೋರ್ಟಲ್ಲೂ ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಇನ್ನು ಇಲ್ಲಿಯ ನೀವು ಸಂಬಂಧಪಟ್ಟಂತೆ ಇನ್ನೂ ಕೂಡ ಸಾಕಷ್ಟು, ಅಂದರೆ ಎಷ್ಟು ಮಟ್ಟಿಗೆ ಡಿಮ್ಯಾಂಡು, ಮತ್ತು ಇಲ್ಲೇ ಪ್ರೊಡಕ್ಷನ್ ಆಗುವಂಥದ್ದು, ಬೆಂಗಳೂರಿನ ಔಟ್ಸ್ಕರ್ಟ್ಸಲ್ಲಿ ಅಲ್ಲೇ ಒಂದು ರೆಡಿ ಮಾಡುವಂಥ ಕೆಮಿಕಲ್ಸ್ನ ರೆಡಿ ಮಾಡಿಕೊಂಡು ಅದನ್ನೇ ಕೂಡ ಡಿಸ್ಟ್ರಿಬ್ಯೂಷನ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ರಂಗನಾಥ್, ಓಕೆ, ಎಚ್ಚೆತ್ತುಗಳಿಲ್ಲ ಅಂದರೆ ಭಾಳ ಕಷ್ಟ ಇದೆ. ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳುಗಳನ್ನು ರಕ್ಷಣೆ ಮಾಡಿಕೊಳ್ಳುವಂಥದ್ದೇ ಒಂದು ದೊಡ್ಡ ಕೆಲಸ. ಈಗ ಬೆಂಗಳೂರಿನಲ್ಲಿ, ಕರ್ನಾಟಕದ ಶ್ರೀಮಂತರಲ್ಲಿ, ಸೆಲೆಬ್ರಿಟಿಗಳಲ್ಲಿ ದೊಡ್ಡ ಸಮಸ್ಯೆ ಹೆಂಗೆ ಗೊತ್ತಾ? ತಮ್ಮ ಮಕ್ಕಳನ್ನ ಕಂಟ್ರೋಲ್ ಮಾಡೋದು ಹೆಂಗಪ್ಪ ಅಂತ. ಅವ್ರೇನು ಕಡ್ದು ಕಟ್ಟೆ ಹಾಕೋದು ಬೇಡ, ದುಡಿಯೋದು ಬೇಡ, ದುಃಖ ಪಡೋದು ಬೇಡ, ದುಃಖ ಕೊಡದಿದ್ದರೆ ಸಾಕವರು, ಅಂಥ ಸ್ಥಿತಿ ಬಂದಿದೆ. ನಾನು ಹೇಳಿದ್ನಲ್ಲ, ಒನ್ ವೇ, ಒಂದು ಸರಿ ನೀವೇನಾದರೂ ಅದರಲ್ಲಿ ಹೋಗಿಬಿಟ್ರೆ ಜನ್ಮದಲ್ಲಿ ನೀವು ವಾಪಸ್ ಬರಲ್ಲ, ನಿಮ್ಮ ಬದುಕು ಬರ್ಬಾದ್. ಅದಕ್ಕೆ ಒಂದು ವ್ಯವಸ್ಥೆಯ ಬೆಂಬಲ ಇಲ್ದೇ ಇದೆಲ್ಲದೂ ಕೂಡ ಆಗುತ್ತಾ? ಪೊಲೀಸರು ಜಾಗೃತರಾಗಬೇಕು. ಆವಾಗ ಮಾತ್ರ ಇದು ಸರಿಯಾಗಲಿಕ್ಕೆ ಸಾಧ್ಯ. ನೋಡಿ ಇದನ್ನು ಎಷ್ಟರ ಮಟ್ಟಿಗೆ ಗಂಭೀರವಾಗಿ ಪರಿಗಣಿಸ್ತಾರೆ ಅಂತ.